ಹಲೋ ಎವ್ರಿವಾನ್, ವೆಲ್ಕಮ್ ಟು ಸಿಂಧು ವೆಂಕಟೇಶ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಸೊ ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನನ್ನ ಅಪ್ಕಮಿಂಗ್ ವಿಡಿಯೋ ಬಂದುಬಿಟ್ಟು ನನ್ನ ಒಂದು ಕಂಪ್ಲೀಟ್ ಪ್ರೆಗ್ನೆನ್ಸಿ ಜರ್ನಿ ವಿಡಿಯೋ ಆಗಿರುತ್ತೆ ಅಂತ ಹೇಳಿ. ಆ್ಯಂಡ್ ಈ ವಿಡಿಯೋ ಅದೇ ಆಗಿರುತ್ತೆ. ಸೊ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಏನೇನೆಲ್ಲ ಕಾಂಪ್ಲಿಕೇಶನ್ಸ್ ಆಯಿತು, ಏನೇನೆಲ್ಲ ಫೇಸ್ ಮಾಡಿದೆ, ಹೇಗಿತ್ತು, ಎಲ್ಲಿ ಡೆಲಿವರಿ ಆಯಿತು, ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೀವೆಲ್ಲ ನೋಡೇ ಇರ್ತೀರ ಪ್ರೆಗ್ನೆನ್ಸಿ ರಿವೀಲ್ ಹೇಗೆ ಮಾಡಿದೆ. ಅದು ಶಾರ್ಟ್ಸಲ್ಲಿ ನಾನು ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಿದ್ರೆ ಚೆಕ್ ಮಾಡ್ಕೋಬೋದು. ಸೊ ಒನ್ಸ್ ನಾನು ನನ್ನ ಒಂದು ಪ್ರೆಗ್ನೆನ್ಸಿನ ರಿವೀಲ್ ಮಾಡಿ ಆದಮೇಲೆ ಅಷ್ಟರಲ್ಲಿ ನಾನು ಪ್ರೆಗ್ನೆನ್ಸಿ ರಿವೀಲ್ ಮಾಡೋ ಅಷ್ಟರಲ್ಲಿ ನನಗೆ 1.5 months ಕಂಪ್ಲೀಟ್ ಆಗಿ ಇನ್ನೇನು 2 ಹತ್ತತ್ರ ಆಗಿತ್ತು. 2 ಹತ್ತತ್ರ ಅಂದರೆ ಇನ್ನೇನು 2 ಕಂಪ್ಲೀಟ್ ಆಗೋ ಟೈಮ್ ಇತ್ತು. ಬಿಕಾಸ್ ನನಗೆ ಗೊತ್ತಾಗಿದ್ದ ದಿನ ನನ್ನ ಬರ್ಡೇ ಇತ್ತು. ನಾನು ಹೇಳಿರಲಿಲ್ಲ ಯಾರಿಗೂ ನಾನು ಕನ್ಸೀವ್ ಅಂತ ಹೇಳಿ, ಯಾರಿಗೂ ಹೇಳಿಲ್ಲ. ನೆಕ್ಸ್ಟು ಯಾಕೋ ಒಂಥರ ತುಂಬಾ ಸುಸ್ತು, ಜ್ವರ ಎಲ್ಲ ಸ್ಟಾರ್ಟ್ ಆಗಿಬಿಡ್ತು. ನನ್ನ ಹಸ್ಬೆಂಡ್ಗೆ ನಾನು ಹೇಳಿದೆ, ಹಿಂಗೆ ಆಗ್ತಾಯಿದೆ ನನಗೆ ಅಂತ ಹೇಳಿ. ಅವರಿಗೆ ಒಂದು ಗಿಫ್ಟ್ ಪ್ಯಾಕ್ ಮಾಡಿ ಅವರಿಗೆ ಅದು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ ಕಿಟ್ನ ತೋರಿಸಿದ್ದೆ. ಅವ್ರು ಫುಲ್ ಶಾಕಾಗಿ ಫುಲ್ ಖುಷಿ ಪಟ್ಟಿದ್ರು. ಅದಂತೂ ನನಗೆ ಮೋಸ್ಟ್ ಫೇವ್ರೆಟ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಡೇನೇ ನಾವು ಆ್ಯಕ್ಚುಲಿ ಹಾಸ್ಪಿಟಲ್ಗೆ ಹೋದ್ವಿ. ಹಾಸ್ಪಿಟಲಲ್ಲಿ ಡಾಕ್ಟರ್ ಕನ್ಫರ್ಮ್ ಮಾಡಿದರು, ಹೌದು ನಾನು ಪ್ರೆಗ್ನೆಂಟು, ಸೊ ಯಾವ ಥರ ಇರಬೇಕು ಅದನ್ನೆಲ್ಲ ಹೇಳಿದರು. ಬಟ್ ಅಲ್ಲಿ ನಮಗೆ ಏನು ಪ್ರಾಬ್ಲಮ್ ಆಯಿತು ಅಂದರೆ, ನಾವು ತೋರಿಸಿರೋ ಡಾಕ್ಟರು ನಾಟ್ ಈವನ್ ಒಂದೇ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಲಿಲ್ಲ, ನನಗೆ ಯಾವುದೇ ರೀತಿ ಸ್ಕ್ಯಾನ್ ಹೇಳಲಿಲ್ಲ, ಏನೂ ಹೇಳಿಲ್ಲ. ಜಸ್ಟ್ ನಾನು ಕಿಟ್ ತೊಗೊಂಡು ಹೋಗಿದ್ದೆ. ಓಕೆ ನೀವು ಕನ್ಸೀವ್ ಅಂತ ಹೇಳಿ ಟ್ಯಾಬ್ಲೆಟ್ಸ್ ಬರ್ಕೊಟ್ರು. ಓಕೆ ನೆಕ್ಸ್ಟ್ ಈ ಡೇಟಿಗೆ ಬನ್ನಿ ಅಂತ ಹೇಳಿದರು. ಯಾಕೋ ಒಂದು ಸ್ವಲ್ಪ ನಮಗೇನೆ ಏನಿದು ಒಂದು ಬ್ಲಡ್ ಟೆಸ್ಟ್ ಕೊಡಲಿಲ್ವಲ್ಲ ಅಂತ ಒಂದು ಸ್ವಲ್ಪ ಡೌಟ್ ಇತ್ತು. ಬಟ್ ಸ್ಟಿಲ್ ಓಕೆ ಡಾಕ್ಟರ್ಗಿಂತ ಗೊತ್ತಾ ನಮಗೆ ಅಂತ ಹೇಳಿ ನಾವು ಸುಮ್ಮನೆ ಆದ್ವಿ. ಬಟ್ ಸ್ಟಿಲ್ ನಾವು ಫ್ಯಾಮಿಲಿ ಯಾರಿಗೂ ಹೇಳಿರಲಿಲ್ಲ. ಅದಾದಮೇಲೆ ಏನಾಯಿತು ಅಂದರೆ, ನನಗೆ ಏನಾಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ, ಮನೆಯಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಗೊತ್ತಿಲ್ಲ. ಬಿಕಾಸ್ ಯಾರಿಗೂ ಹೇಳಿರಲಿಲ್ಲ. ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಗೊತ್ತಿರಲಿಲ್ಲ ಅವ್ರಿಗೆ ಯಾವ ಫ್ರೂಟ್ ತಿನ್ನಿಸ್ಬೇಕು, ಯಾವ ತಿನ್ನಿಸ್ಬಾರ್ದು, ಏನು ಊಟ ಕೊಡಬೇಕು ಅಂತ. ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ದೆ. ಆ್ಯಂಡ್ ನಾನು ಈವೆಂಟ್ಸ್ ಬಿಡ್ತಿರ್ಲಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಬೇಸಿಕಲಿ ಆ್ಯಂಕರ್. ಸೊ ನನ್ನ ಈವೆಂಟ್ಸ್ ಎಲ್ಲ ಗೊತ್ತೇ ಇರುತ್ತೆ. ಒಂದು ಸತಿ ಈವೆಂಟ್ ಸ್ಟಾರ್ಟ್ ಆದರೆ ಕಂಪ್ಲೀಟ್ ನನಗೆ ಪ್ರೋಗ್ರಾಮ್ ಮುಗಿಯೋ ತನಕ ನಾನು ನಿಂತಿರಬೇಕು. 3 hours 4 hours 5 hours 6 hours ಈ ಥರ ಆಗ್ಬಿಡ್ತಾಯಿದ್ರು. ರೆಸ್ಟ್ ಇರ್ತಿರ್ಲಿಲ್ಲ, ನಿದ್ದೆ ಇರ್ತಿರ್ಲಿಲ್ಲ, ಟ್ರಾವ್ಲಿಂಗು, ಊಟ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಇದೆಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು ನನಗೆ. ಸೊ ಲಾಸ್ಟಿಗೆ ನನ್ನ ಹಸ್ಬೆಂಡ್ ನಾನು ಡಿಸೈಡ್ ಮಾಡಿದ್ವಿ ಎಲ್ಲರಿಗೂ ಮನೆಗೆ ಹೇಳಿಬಿಡೋಣ ಅಂತ ಹೇಳಿ. ಸೊ ನಾವು ಮನೇಲಿ ಎಲ್ಲರಿಗೂ ಹೇಳಿದ್ವಿ. ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೆ ನಾನು. ತುಂಬ ಯಾರು ನಮಗೆ ಹತ್ರದವರು ಯಾರ್ದೆಲ್ಲ ಕ್ಯಾಪ್ಚರ್ ಮಾಡಲಿಕ್ಕಾಯಿತು ಫೇಸ್ ಟು ಫೇಸ್ ಅವ್ರದ್ದೆಲ್ಲರನ್ನೂ ಕ್ಯಾಪ್ಚರ್ ಮಾಡಿದ್ದೀನಿ. ಅದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಅದೇ ಲಾಸ್ಟ್ ವೀಡಿಯೋದಲ್ಲಿ, ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಆವಾಗ ಓಕೆ ಹೀಗೆ ಏನು ತಿನ್ನಬೇಕು, ಹೇಗಿರಬೇಕು ಅಂತ ನನಗೆ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅದಾದ ನಂತರ ಆಲ್ಮೋಸ್ಟು ನನಗೆ ಎಲ್ಲರೂ ಭಯಕ್ಕೆ ಸ್ಟಾರ್ಟ್ ಆಗಿಬಿಟ್ರು. ಈವೆಂಟ್ಸ್ ಮಾಡ್ತಿದ್ದೀನಿ, ಟ್ರಾವೆಲಿಂಗ್ ಮಾಡ್ತಿದ್ದೀನಿ ಅಂತ ಹೇಳಿ. ಸೊ ಎಲ್ಲರಿಗೂ ಅದು ಗೊತ್ತಾಗಿದ ಮೇಲೆ ನನ್ನ ಬ್ಯಾಂಗ್ಳೂರಿಂದ ಸ್ಟ್ರೈಟ್ ನಮ್ಮ ತಾಯಿಯವ್ರಿಗೆ ಕರ್ಕೊಬಂದರು. ಆ್ಯಂಡ್ ಇಲ್ಲಿಗೆ ಬಂದು ಇಲ್ಲೇ ಇದ್ದೀವಲ್ಲ ಅಂತ ಹೇಳಿ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ, ಇಲ್ಲಿ ಡಾಕ್ಟರ್ ಹಾಸನ್ ಡಾಕ್ಟರ್ಗೆ ಕನ್ಸಲ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಪ್ರೈವೇಟ್ ಕ್ಲಿನಿಕ್ಕಿಗೆ ನಾವು ತೋರಿಸ್ಲಿಕ್ಕೆ ಸ್ಟಾರ್ಟ್ ಆದ್ವಿ. ಅವರು ಕೂಡ ಲೇಡಿ ಗೈನಕಾಲಜಿಸ್ಟ್, ಅವ್ರ ಹತ್ರನೇ ಹೋಗ್ತಾ ಇದ್ವಿ. ಅಲ್ಲೇ ಅವ್ರ ಹತ್ರನೇ ನಮ್ಮ ಅಕ್ಕಂದು ಫಸ್ಟ್ ಪ್ರೆಗ್ನೆನ್ಸಿ, ಸೆಕೆಂಡ್ ಪ್ರೆಗ್ನೆನ್ಸಿ ಎಲ್ಲ ನಮ್ಮ ಅಕ್ಕಂದು ಅಲ್ಲೇ ಆಗಿರೋದ್ರಿಂದ ಐ ಪ್ರಿಫರ್ಡ್ ಅವರೇ, ಓಕೆ ನನಗೆ ಅವರೇ ಬೇಕು ಅಂತ ಹೇಳಿ ನಾನು ಸೆಲೆಕ್ಟ್ ಮಾಡಿದ್ದು ಆ ಡಾಕ್ಟರ್ನ. ಆ್ಯಂಡ್ ಫಸ್ಟ್ ಟೈಮ್ ಆ ಡಾಕ್ಟರ್ ಹತ್ರ ಹೋದಾಗ ಅವರು ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ಬ್ಲಡ್ ಚೆಕಪ್, ಸ್ಕ್ಯಾನಿಂಗ್ ಪ್ರತಿಯೊಂದೂ ಬರೆದ್ರು. ಆ್ಯಂಡ್ ಆ ಬ್ಲಡ್ ಚೆಕಪ್ ರಿಪೋರ್ಟ್ ಬರೋ ಅಷ್ಟು ನಂಗೆ ಆಲ್ಮೋಸ್ಟ್ 2.5 ಕಂಪ್ಲೀಟ್ ಆಗಿ ಹತ್ತತ್ರ 3 ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆ ಬ್ಲಡ್ ರಿಪೋರ್ಟಲ್ಲಿ ಏನಾಯಿತು, ನನಗೆ ಒಂದು ಸ್ಮಾಲ್ ಇನ್ಫೆಕ್ಷನ್ ಇದೆ ಅಂತ ಹೇಳಿದ್ರು. ಸ್ಮಾಲ್ ಇನ್ಫೆಕ್ಷನ್ ಅಂತ ನಾವು ಅಂದ್ಕೊಂಡು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಹೇಳಿದ್ರು ನಿಮಗೆ VDLR ಇದೆ, ನಿಮ್ಮ ಜೊತೆಗೆ ನಿಮ್ಮ ಹಸ್ಬೆಂಡು ನಾವು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿ. ನಾನು ಸ್ವಲ್ಪ ಭಯ ಆಯಿತು ಏನಿರ್ಬೋದು ಇದು ಅಂತ. ನೆಕ್ಸ್ಟ್ ನನ್ನ ಹಸ್ಬೆಂಡ್ಗೂ ಚೆಕ್ ಮಾಡಿಸಿದ್ವಿ. ಪಾಪ ಅವ್ರಿಗೂ VDLR ಬಂದುಬಿಟ್ಟು ಪಾಸಿಟಿವ್ ಬಂತು. ನಮಗೆ ಗೊತ್ತಿಲ್ಲ VDLR ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಆ್ಯಂಡ್ ಡಾಕ್ಟರ್ ಕೇಳಿದ್ದು ನನಗೆ, ನೀವು ಫಸ್ಟೇ ಚೆಕ್ ಮಾಡಿಸ್ಬೇಕಿತ್ತಲ್ವ, ಯಾರಿಗಿತ್ತು, ನಿಮಗಿತ್ತ ನಿಮ್ಮ ಹಸ್ಬೆಂಡ್ಗಿತ್ತ ಅಂತ. ಆ್ಯಕ್ಚುಲಿ ಅದು ತುಂಬ ಅಂದರೆ ತುಂಬಾ ಬೇಜಾರಾಗಿದ್ದ ವಿಷಯ. ಬಿಕಾಸ್ ಇನ್ ಕೇಸ್ ಕಾಮನ್ ಪೀಪಲ್ ಎಲ್ಲರೂ ಅಷ್ಟೇ, ಯಾರಾದರೂ ಈಗ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಡೆಫಿನೆಟ್ಲಿ ಯಾರು ಮುಂಚೆನೇ ಬ್ಲಡ್ ಚೆಕಪ್ ಅದು ಇದು ಮಾಡಿಸಿರಲ್ಲ.
ತುಂಬ ರೇರ್ ಕೇಸಲ್ಲಿ ಮಾತ್ರ ಹೆಲ್ತ್ ಬಗ್ಗೆ ತುಂಬ ಕಾನ್ಷಿಯಸ್ ಆಗಿರೋರು ಮಾತ್ರ ಮೇ ಬಿ ಮಾಡಿಸ್ಬೋದೇನೋ, ಅದ್ರ ಬಗ್ಗೆ ನಂಗೆ ಐಡಿಯಾಸ್ ಇಲ್ಲ. ಹಾಗೆ ನಾವು ಕೂಡ ಏನೂ ಬ್ಲಡ್ ಚೆಕಪ್ ಮಾಡಿಸಿರ್ಲಿಲ್ಲ. ಆ್ಯಂಡ್ ನಮ್ಮಿಬ್ಬರಲ್ಲಿ ಯಾರಿಗಿತ್ತು ಅಂದರೂ ನಮಗೆ ಗೊತ್ತಿರಲಿಲ್ಲ. ಅದಾದ ನಂತರ ಓಕೆ ಇಬ್ರಿಗೂ ಇದೆ ಅಂತ ಬಂದಾಗ ನಮ್ಮಿಬ್ರಿಗೂ ಇಂಜೆಕ್ಷನ್ಸ್ ಆಗಬೇಕಿತ್ತು. ಆ್ಯಂಡ್ ನನಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಪಾಪು 3.5 months ಆಗಿಬಿಟ್ಟಿತ್ತು. 3.5 months ಹತ್ತತ್ರ ಆಗಿತ್ತು. ಆ್ಯಂಡ್ ಚೆನ್ನಾಗಿ ಒಳಗಡೆ ಗ್ರೋತ್ ಕೂಡ ಚೆನ್ನಾಗಿ ಪಾಪು ಆಗ್ತಾಯಿತ್ತು. ಆ್ಯಂಡ್ ನನಗೆ ಯಾವ ಥರ ಆಯಿತು ಅಂದರೆ ಹೈ ಡೋಸೇಜ್ ಇಂಜೆಕ್ಷನ್ಸ್ ಕೊಡೋಗೆ ಇಲ್ಲ. ಸೊ ಆ VDLR ಇನ್ಫೆಕ್ಷನ್ ಏನಿದೆ ಆ ಒಂದು ಇನ್ಫೆಕ್ಷನ್ಗೆ ಇಂಜೆಕ್ಷನ್ಸ್ ತೊಗೋಬೇಕು. ಡೋಸೇಜ್ ಇರುತ್ತೆ, ಲೈಕ್ ತುಂಬ ಜಾಸ್ತಿ ಇದ್ದರೆ 3 ಅಂತ ಡಾಕ್ಟರೇ ಸಜೆಸ್ಟ್ ಮಾಡ್ತಾರೆ ಎಷ್ಟು ಡೋಸೇಜ್ನ ತೊಗೋಬೇಕು ಅಂತ ಹೇಳಿ. ಆ್ಯಂಡ್ ನಮ್ಮ ಮನೆಯವ್ರಿಗೂ ಕೂಡ ಸಜೆಸ್ಟ್ ಮಾಡಿದರೆ ಇಂಜೆಕ್ಷನ್, ನನಗೂ ಕೂಡ ಸಜೆಸ್ಟ್ ಮಾಡಿದರು. ತುಂಬ ಇತ್ತು. ಆ್ಯಂಡ್ ಆ VDLR ಇದೆ ಅಂತ ಹೇಳಿ ಒಂದು ಸತಿ ಅವರು ಕನ್ಫರ್ಮ್ ಮಾಡ್ಕೊಳ್ಳೋಲ್ಲ, 2 times ಮಾಡ್ತಾರೆ, ಎಷ್ಟಿದೆ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ಅಂತ. ಆ್ಯಂಡ್ ಮೂರೋವರ್ ನನಗೂ ನನ್ನ ಹಸ್ಬೆಂಡ್ಗೂ ತುಂಬ ಚೆನ್ನಾಗಿ ಜಾಸ್ತಿನೇ ಇತ್ತು ಬಿಡಿ. ಸೊ ಫಸ್ಟ್ ನನಗೆ ಆಲ್ಮೋಸ್ಟ್ 3.5 months ಆಗಿತ್ತು. ಬೇರೆ ಡಾಕ್ಟರ್ ಹತ್ರ ನನಗೆ 1 ಇಂಜೆಕ್ಷನ್ ಹಾಕ್ಸಿದ್ರು. ಆ್ಯಕ್ಚುಲಿ ಅದು ಪೆನ್ಸಿಲಿನ್ ಇಂಜೆಕ್ಷನ್ ಅಂತ ಹೇಳ್ತಾರೆ. ಸೊ ಆ ಒಂದು ಇನ್ಫೆಕ್ಷನ್ಗೆ ಒಂದೇ ಒಂದು ಡೋಸೇಜ್ ಹಾಕ್ಸಿದ್ರು. ಬಿಕಾಸ್ ನನಗೆ ಆಲ್ರೆಡಿ 3.5 months ಆಗಿಬಿಟ್ಟಿತ್ತು ನಮ್ಮ ಪಾಪುಗೆ. ಅದನ್ನು ಯಾಕೆ ನನಗೆ ಹಾಕಿದ್ರು ಅಂದರೆ ನನ್ನ ಹೊಟ್ಟೆಲಿರೋ ಪಾಪುಗೆ ಅದು ಸ್ಪ್ರೆಡ್ ಆಗಬಾರ್ದು, ಪಾಪುಗೆ ಹೋಗಬಾರ್ದು. ಬಿಕಾಸ್ ಇಂಥ ಕೇಸಸಲ್ಲಿ ಏನಾಗುತ್ತೆ ಅಂತಂದರೆ ಎಷ್ಟೋ ಸತಿ ತಾಯಿಗಿದ್ರೆ ಮಗುಗೆ ನೆಗೆಟಿವ್ ಬರೋ ಚಾನ್ಸಸ್ ಇರುತ್ತೆ. ಮಗುಗೆ ನೆಗೆಟಿವ್ ಬಂದರೆ ಮಗು ಸೇಫ್ ಅಂತ ಹೇಳಿ. ಇನ್ ಕೇಸ್ VDLR ಹುಟ್ಟಿದ ತಕ್ಷಣ ಮಗುಗೂ ಪಾಸಿಟಿವ್ ಬಂದರೆ ಪಾಪ ಆ ಮಗುಗೂ ಇಂಜೆಕ್ಷನ್ ಹಾಕಬೇಕಾಗತ್ತೆ. ಸೊ ಈ ಥರ ಎಲ್ಲ ಇರುತ್ತೆ ಈ ಒಂದು ಇನ್ಫೆಕ್ಷನ್ ಇದ್ದರೆ. ಸೊ ನನಗೆ ಒಂದೇ ಡೋಸೇಜ್ ಸಾಕು ಅಂತ ಹೇಳಿ 1 ಡೋಸೇಜ್ನ ಹಾಕ್ಸಿದ್ರು. ಆ್ಯಂಡ್ ಅದಾದ ನಂತರ ಏನಾಯಿತು, ಆ ಇಂಜೆಕ್ಷನ್ ಕೊಟ್ಟ ಮೇಲೆ ಡಾಕ್ಟರ್ ಹೇಳಿದರು ನಿಮಗೆ 1 month ಸ್ವಲ್ಪ ಸುಸ್ತಿರುತ್ತೆ ಅಂತ ಹೇಳಿ. ನನಗೆ ಆಲ್ಮೋಸ್ಟ್ 3.5 monthಸಿಂದ 4.5 months ತನಕ ಕಂಪ್ಲೀಟ್ ಸುಸ್ತಿತ್ತು. ನಾನು ಯಾವುದೇ ರೀತಿ ಯೋಗ ಕೂಡ ಮಾಡೋಕ್ಕಾಗಲಿಲ್ಲ, ಲೈಕ್ ಯಾವುದೇ ರೀತಿ ಪ್ರೆಗ್ನೆನ್ಸಿ ಎಕ್ಸಸೈಸ್ ಕೂಡ ಮಾಡೋಕ್ಕಾಗಲಿಲ್ಲ, ಕರೆಕ್ಟಾಗಿ ಊಟ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಸ್ಟಾರ್ಟಿಂಗಲ್ಲಿ ಏನಾಗ್ತಿದ್ರು, ಫಸ್ಟ್ ಆ್ಯಂಡ್ ಸೆಕೆಂಡ್ ಮಂತ್ ತುಂಬ ಚೆನ್ನಾಗಿದೆ, ತುಂಬ ಆ್ಯಕ್ಟಿವ್ ಆಗಿದೆ, ಕೆಲಸ ಮಾಡ್ಕೋತಾ ಇದ್ದೆ, ಈವೆಂಟ್ಸ್ ಮಾಡ್ತಾ ಇದ್ದೆ, ಟ್ರಾವೆಲಿಂಗ್ ಮಾಡ್ತಿದ್ದೆ, ತುಂಬ ಚೆನ್ನಾಗಿದೆ. ಸೆಕೆಂಡ್ ಮಂತ್ ಕಂಪ್ಲೀಟ್ ಆದಮೇಲೆ 3rd monthಯಿಂದನೇ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಎಲ್ಲರಿಗೂ ಹೇಗಾಗುತ್ತೆ ಅಂದರೆ ವಾಮಿಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆ್ಯಸ್ ಯೂಶ್ವಲ್ ನನಗೂ ಕೂಡ ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ನನಗೆ 3rd month ಸ್ಟಾರ್ಟ್ ಆಗಿದ ತಕ್ಷಣ ನನಗೆ ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ವಾಮಿಟ್ ಮಾಡಿ 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 ನನಗೆ ಹೆಂಗಾಗ್ಬಿಡ್ತು ಅಂದರೆ ಊಟ ತಿಂಡಿ ಏನೂ ಬೇಡ ಅಂತ ಅನ್ನಿಸ್ಬಿಟ್ಟಿತ್ತು. ಬಟ್ ಸ್ಟಿಲ್ ನಾನೇನು ಮಾಡ್ತಾ ಇದ್ದೆ ಅಂದರೆ ವಾಮಿಟಿಂಗ್ನ ಕಂಟ್ರೋಲ್ ಮಾಡಲಿಕ್ಕೆ ಡಾಕ್ಟರ್ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ. ಬಟ್ ನಾನು ಟ್ಯಾಬ್ಲೆಟ್ನ ಅವಾಯ್ಡ್ ಮಾಡ್ತಾಯಿದ್ದೆ ಆದಷ್ಟು. ಅಂದರೆ ತುಂಬ ಆಗಲಿಲ್ಲ ಅಂದರೆ ಟ್ಯಾಬ್ಲೆಟ್ ತೊಗೋತಾ ಇದ್ದೆ. ಇನ್ ಕೇಸ್ ಇಲ್ಲ ಮಾಡ್ಬೋದು ನಾನು ಕಂಟ್ರೋಲ್ ಅಂತ ಹೇಳಿದಾಗ ನಾನು ಊಟ ಆಗಿದ ತಕ್ಷಣ ಸ್ವಲ್ಪ ಸ್ವೀಟ್ ತೊಗೊಂಡು ವಾಕ್ ಮಾಡಿಬಿಡ್ತಾ ಇದ್ದೆ. ಲೈಕ್ ಅದನ್ನ ಆ ಒಂದು ವಾಮಿಟಿಂಗ್ ಸೆನ್ಸೇಷನ್ನ ಲೈಕ್ ಅವಾಯ್ಡ್ ಮಾಡಲಿಕ್ಕೆ, ಆ ಕಡೆ ಗಮನ ಹೋಗದೇ ಇರಲಿ ಅಂತ ಹೇಳಿ ಸ್ವಲ್ಪ ಸ್ವೀಟ್ ತಿಂದ್ಬಿಟ್ಟು ವಾಕ್ ಮಾಡಿಬಿಡ್ತಾ ಇದ್ದೆ. ಅದೇ ನನ್ನ ಬಾಡಿಗೆ ಅಡ್ಜಸ್ಟ್ ಆಗಿಬಿಟ್ಟಿತ್ತು. ಅದು ನಿಮ್ಮ ಕಂಫರ್ಟೇಬಲ್, ಲೈಕ್ ನಿಮ್ಗೆ ಹೇಗೆ ಅನಿಸುತ್ತೆ ಆ ಥರ ನೀವು ಇರ್ಬೋದು, ಅಥವಾ ಏನು ತಿನ್ನಬೇಕು ಅನಿಸುತ್ತೆ ಅದನ್ನು ತಿನ್ಬೋದು. ಬಟ್ ಸ್ಟಿಲ್ ವಾಮಿಟ್ ಕಂಟ್ರೋಲ್ ಆಗಲೇ ಇಲ್ಲ ಅಂದಾಗ ನನಗೆ ಡಾಕ್ಟರ್ ಹೇಳಿದರು ಟ್ಯಾಬ್ಲೆಟ್ ತೊಗೋಬೋದು ಅಂತ. ವಾಮಿಟಿಂಗಿಗೆ ಅಂತ ಡಾಕ್ಟರ್ ಟ್ಯಾಬ್ಲೆಟ್ ಕೊಟ್ಟಿದ್ದರು. ಸೊ ಅದನ್ನು ತೊಗೋತಾ ಇದ್ದೆ. ಸೊ ನನಗೆ ಆ ವಾಮಿಟಿಂಗ್ ಮಾಡಿ ಮಾಡಿ ಆಲ್ಮೋಸ್ಟ್ ಸುಸ್ತಾಗಿಬಿಡ್ತಾ ಇದ್ದೆ. ಅದಾದ ನಂತರ ಈ ಇಂಜೆಕ್ಷನ್ಸ್ ಹಾಕ್ಸಿದ್ವಿ ನಾವು. ಈ ಇಂಜೆಕ್ಷನ್ ಆಲ್ಮೋಸ್ಟ್ 4.5 months 5 months ತನಕ ನನಗೆ ಸುಸ್ತು ಹೋಗಲೇ ಇಲ್ಲ. ಸೊ ನನಗೆ ಎಕ್ಸಸೈಸ್ ಆಗಲಿ, ಒಂದು ಯೋಗ ಮಾಡಲಿಕ್ಕಾಗಲಿ, ವಾಕ್ ಕೂಡ ಮಾಡೋಕ್ಕಾಗ್ತಿರಲಿಲ್ಲ, ಅಷ್ಟರ ಮಟ್ಟಿಗೆ ಸುಸ್ತ್ಕೊಂಡಿದ್ದೀನಿ ನಾನು. ಆ್ಯಂಡ್ ಈ ಆಲ್ಮೋಸ್ಟ್ 5 months ಬರೋ ಅಷ್ಟರಲ್ಲೇ ನಾನು ತುಂಬ ಚೆನ್ನಾಗಿ ವೇಟ್ ಗೇನ್ ಆಗಿಬಿಟ್ಟಿದ್ದೆ. ಬಿಫೋರ್ ಪ್ರೆಗ್ನೆನ್ಸಿ ಐ ವಾಸ್ 58, ನಾನು 58 kg ಇದ್ದಿದ್ದು ನಾನು ಬಿಫೋರ್ ಪ್ರೆಗ್ನೆನ್ಸಿ. ನಾನು ಪ್ರೆಗ್ನೆಂಟ್ ಆಗಿದ್ದ ಮೇಲೆ ಲೈಕ್ ಅಪ್ ಟು ಡೆಲಿವರಿ 88 kg. ನನ್ನ ಡೆಲಿವರಿ ದಿನ ನಾನು 88 kg ಇದ್ದಿದ್ದು, 88 kilos, ಆಲ್ಮೋಸ್ಟ್ 30 kilos ಪುಟ್ ಆನ್ ಮಾಡಿದ್ದೆ ವೇಟ. 30 kg ಜಾಸ್ತಿ ಆಗಿತ್ತು ನನ್ನ ವೇಟು. ಹೆಂಗಾಗ್ಬಿಟ್ಟಿತ್ತು ಅಂದರೆ ಕಡ್ಡಿ ಒಂದು ದೊಡ್ಡ ಮರ ಕಾಣಿಸ್ತಾರಲ್ಲ ಹಾಗೆ ಕಾಣ್ತಾ ಇದ್ದೆ ನಾನು. ಲಿಟ್ರಲಿ ಇಡೀ ಪ್ರೆಗ್ನೆನ್ಸಿ ಜರ್ನಿಲಿ ನಾನು ಒಂದೇ ಒಂದು ಫೋಟೋಸ್ ಕೂಡ ತೆಗೆಸ್ಕೊಂಡಿರಲಿಲ್ಲ, ಅಷ್ಟು ಕೆಟ್ಟದಾಗಿ ಕಾಣ್ತಾ ಇದೆ ಅಂತ ಹೇಳಿ. ಓಕೆ, ಸೊ ಬ್ಯಾಕ್ ಟು ಟಾಪಿಕ್ ಬರೋಣ. ಏನಾಗ್ತಿತ್ತು ಅಂದರೆ ಅದೇ 4.5 5 months ತನಕ ನನಗೆ ಸುಸ್ತಿರ್ತಾ ಇತ್ತು. ಆ್ಯಂಡ್ ಅದಾದ ನಂತರ ಓಕೆ ಸುಸ್ತೆಲ್ಲ ಕಮ್ಮಿ ಆಯಿತು. 6 7 8 9 ಇನ್ನು ಎಷ್ಟು ತಿಂಗಳಿದೆ, ತುಂಬ ಕಮ್ಮಿ ಟೈಮ್ ಇರುತ್ತಲ್ಲ. ಸೊ ಚೆನ್ನಾಗಿ ತಿನ್ಬಿಡೋಣ, ಚೆನ್ನಾಗಿ ಯೋಗ ಎಲ್ಲ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಸಡನ್ನಾಗಿ ಏನಾಯಿತು ಗೊತ್ತಿಲ್ಲ, 6th month ನನಗೆ 5th month ಎಂಡಿಂಗ್ 6th month ನನಗೆ
ಜ್ವರ ಬಂದ್ಬಿಡ್ತು. ಇದ್ದಕ್ಕಿದ್ದಂಗೆ ಜ್ವರ ಬಂತು. ಎಷ್ಟು ಮಟ್ಟಿಗೆ ಜ್ವರ ಬಂತು ಅಂದರೆ ಕಂಟ್ರೋಲೇ ಮಾಡೋಕ್ಕಾಗ್ತಿರಲಿಲ್ಲ, ಅಷ್ಟು ಜ್ವರ, ಫುಲ್ ಹೀಟ್, ಆ ಥರ ಜ್ವರ ಬಂತು. ಅದ್ರ ಜೊತೆಗೆ ಲೈಕ್ ಕೆಮ್ಮು ಸ್ಟಾರ್ಟ್ ಆಯಿತು ನನಗೆ. ಎಷ್ಟು ಕೆಮ್ತಾ ಇದ್ದೆ ಅಂದರೆ ಸೈಡೆಲ್ಲ ನೋವಾಗಿ, ಹೊಟ್ಟೆ ಎಲ್ಲ ನೋವಾಗಿ ಸ್ಟಾರ್ಟ್ ಆಗಿಬಿಡ್ತು ನನಗೆ. ಅದೇ ಲೈಕ್ ಆಲ್ಮೋಸ್ಟ್ ನನಗೆ ಕೆಮ್ಮು 15 ಡೇಸ್ ಏನೋ ಇತ್ತು ನನಗೆ, ಅಷ್ಟು ಕೆಮ್ಮು ಬರ್ತಾಯಿತ್ತು. ಅಷ್ಟು ಕೆಮ್ಮಿದ್ದೀನಿ ನಾನು. ಕಾಫ್ ಆಗಿರ್ಬೋದು, ಲೈಕ್ ಜ್ವರ ಅಂತೂ ನನಗೆ ಹೇಗೆ ಅಂದರೆ ಮಲಗಿದ ಜಾಗ ಎಲ್ಲ ಫುಲ್ಲು ಬಿಸಿ ಆಗ್ತಾಯಿತ್ತು. ಅಷ್ಟು ಅಂದರೆ ಅಷ್ಟು ಜ್ವರ ನನಗೆ. ಆಲ್ಮೋಸ್ಟ್ ಅಯ್ಯೋ ಯಪ್ಪ ಅಂತ ಅಂದ್ಕೊಳ್ಳೋ ಥರ ಆಗಿಬಿಟ್ಟಿತ್ತು. ಓಕೆ, ಲಾಸ್ಟ್ ಎಲ್ಲ ಹುಷಾರಾಯ್ತಪ್ಪ, ಇನ್ನೇನು 6th ಮಂತ್ ಇನ್ನೇನು ಕಂಪ್ಲೀಟ್ ಆಗೋಕ್ಕೆ ಬಂತು ಅನ್ನೋ ಅಷ್ಟರಲ್ಲಿ ನನಗೆ 6th ಮಂತಿಗೆ ಒಂದು ಸ್ಕ್ಯಾನಿಂಗ್ ಕೊಟ್ಟಿದ್ದರು. ಲೈಕ್ ಪಾಪುದು ಎಲ್ಲ ಹೇಗಿದೆ, ಕಣ್ಣು, ಕಿವಿ, ಮೂಗು ಎಲ್ಲ ಇರುತ್ತೆ ಅಲ್ಲ. ಸೊ ನಾನು ಆ ಒಂದು ಸ್ಕ್ಯಾನಿಂಗ್ ತುಂಬ ಅಂದರೆ ತುಂಬ ಎಕ್ಸೈಟ್ ಆಗಿದ್ದೆ, ಆಯಿತಾ. ಸೊ ಹೋದೆ ನಾನು, ಲೈಕ್ ನಮಗೆ ಹಾಸನ್ಗೆ ಬರೆದಿದ್ರು, ಆಯಿತಾ, ಸ್ಕ್ಯಾನಿಂಗು. ಹೋಗಿ ಆಲ್ಮೋಸ್ಟ್ ಫುಲ್ ಡೇ ವೆಯ್ಟ್ ಮಾಡಿದ್ದೀನಿ ಸ್ಕ್ಯಾನಿಂಗೋಸ್ಕರ. ಬಿಕಾಸ್ ಹೇಳಿದ್ರಲ್ಲ ನಂಗೆ ಮುಂಚೆನೇ VD-LR ಪಾಸಿಟಿವ್ ನಿಮಗೆ ಅಂತ. ನನಗೆ ಭಯ ಆಯಿತು, ಏನಪ್ಪ ಎಲ್ಲ ಡೆವಲಪ್ ಆಗಿರುತ್ತಾ, ಚೆನ್ನಾಗಿ ಗ್ರೋತ್ ಆಗಿರುತ್ತಾ ಪಾಪು ಬಾಡಿ ಎಲ್ಲ, ಅದಂತೂ ತುಂಬ ಭಯ. ನಾನಂತೂ ಬಾಬಾ ಸಾಯಿಬಾಬನ ಹೆಸರು ಹೇಳ್ಕೊಂಡೇ ನಾನು ಸ್ಕ್ಯಾನಿಂಗ್ ಹೋಗಿಬಿಟ್ಟಿದ್ದೆ. ಆ್ಯಂಡ್ ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು 1 o'clock ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಸ್ಕ್ಯಾನಿಂಗ್ದು. ಬಟ್ ನನ್ನ ಸ್ಕ್ಯಾನಿಂಗ್ ಟರ್ನ್ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಈವ್ನಿಂಗ್ 5 ಆಗಿಬಿಟ್ಟಿತ್ತು. ಆ್ಯಂಡ್ ನನಗೆ ಸ್ಕ್ಯಾನಿಂಗ್ ಮಾಡೋ ಅಷ್ಟರಲ್ಲಿ 5 to 6 ನನ್ನ ಒಬ್ಳದೇ ಸ್ಕ್ಯಾನಿಂಗ್ ನಡೀತಾ ಇತ್ತು. ಬಿಕಾಸ್ ನಾನು ತುಂಬ ಡೌಟ್ಸ್ ಕೇಳ್ತಾ ಇದ್ದೆ, ಆಯಿತಾ, ಸ್ಕ್ಯಾನಿಂಗ್ ಮಾಡಬೇಕಾದ್ರೆ. ಸರ್ ಅದು ತೋರಿಸ್ತಾರೆ ನಿಮಗೆ ಅಲ್ಲಿ, ಲೈಕ್ ನೋಡಿ ಪಾಪು ಕಣ್ಣು ಬಂದಿದೆ, ಕಿವಿ ಚೆನ್ನಾಗಿ ಬಂದಿದೆ, ಕೈ, ಬೆರಳು, ಆ್ಯಂಡ್ ಇದು ತುಟಿ ನೋಡಿ ಅಂತ, ತುಟಿ ಹಿಂಗೆ ಸ್ವಲ್ಪ ಆಡಿಸ್ತಾ ಇರುತ್ತೆ, ಕಣ್ಣು, ಆಮೇಲೆ ಮೂಗು ಎಲ್ಲ ತೋರಿಸ್ತಾರೆ. ನಾನು ಸರ್ ಇದು ಬಂದಿದೆಯಾ, ನನಗೆ ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ ನಾನು ತೋರಿಸ್ತಾ ಇದ್ದೆ, ಕಣ್ಣು ಕರೆಕ್ಟ್ ಗ್ರೋತ್ ಆಗಿದೆಯಾ, ಬೆರಳು ಬಂದಿದೆಯಾ, ಕಾಲು ಬಂದಿದೆಯಾ, ಕೈ ತೋರಿಸಿ, ಎಲ್ಬೋ, ಪ್ರತಿಯೊಂದನ್ನು ನಾನು ಕೇಳ್ತಾ ಇದ್ದೆ. ಅವರು ರಿಪೀಟೆಡ್ಲಿ ಸ್ಕ್ಯಾನ್ ಮಾಡ್ತಾನೇ ಇದ್ರು. ನಾನು ಅಷ್ಟು ಡೌಟ್ ಕೇಳೋದಕ್ಕೆ. ಆಮೇಲೆ ಅವ್ರು ಕೇಳೇ ಬಿಟ್ಟರು. ನಾನು ಕೂಡ ಅವ್ರಿಗೆ ಹೇಳಿದೆ, ಸರ್ ನನಗೆ ಈ ಥರ VD-LR ಪಾಸಿಟಿವ್ ಇದೆ, ಸೊ ಆ ಒಂದು ಭಯಕ್ಕೆ ನಾನು ಕೇಳ್ತಾ ಇದ್ದೀನಿ ಅಂತ. ಅವ್ರು ಅದಕ್ಕೆ ಹೇಳ್ತಾಯಿದ್ರು, ಸೊ ಯಾಕಮ್ಮ ಇಷ್ಟೊಂದು ಹೆದರುತ್ತೀಯ, ಆ ಥರ ಏನೂ ಪ್ರಾಬ್ಲಮ್ ಆಗೋಲ್ಲ ಪಾಪು ಗ್ರೋತಿಗೆ, ಅದೊಂದು ಇನ್ಫೆಕ್ಷನ್ ಅಷ್ಟೇ, ನಿಮ್ಮಿಂದ ಪಾಪುಗೆ ಆ ಇನ್ಫೆಕ್ಷನ್ ಆಗಬಾರ್ದು ಅಂತ ಹೇಳಿ ಒಂದು ಇಂಜೆಕ್ಷನ್ ಅಂತ ಕೊಟ್ಟಿರ್ತಾರೆ ಅಲ್ವಾ ಅಂತ ಕೇಳಿದರು. ನಾನು ಹೌದು ಸರ್ ಕೊಟ್ಟಿದ್ದಾರೆ ಅಂತ ಹೇಳಿ, ಅವರು ಓಕೆ ಚೆನ್ನಾಗಾಗುತ್ತೆ, ಏನು ತೊಂದರೆ ಇಲ್ಲ ಅಂತ ಹೇಳಿ ಧೈರ್ಯ ಹೇಳಿ ನನ್ನ ಕಳಿಸಿದರು. ನೆಕ್ಸ್ಟ್ ಅದಾದಮೇಲೆ ಓಕೆ ಇನ್ನೇನೂ ಪ್ರಾಬ್ಲಮ್ ಆಗೋಲ್ಲ, ಇನ್ನು 7, 8, 9 ಮಂತ್ 3 ಮಂತ್ಸ್ ಇರುತ್ತೆ, ಚೆನ್ನಾಗಿರೋಣ ಚೆನ್ನಾಗಿ. ಯಾಕೆಂದರೆ ನಮ್ಮ ಕಡೆ ಎಲ್ಲ ಹೇಗೆ ಅಂದರೆ ನಮ್ಮ ಹಾಸನ್ ಸೈಡು ಆಫ್ಟರ್ 7 ಮಂತ್ಸ್ ಅವ್ರು 6th ಕಂಪ್ಲೀಟ್ ಆಗಿದ ತಕ್ಷಣ 6th ನಡಿಬೇಕಾದ್ರೇ 6 to 9 ಏನು ಮಾಡ್ತಾರೆ, ಮಾಡಿಕೋ ಶಾಸ್ತ್ರ ಅಂತ ಹೇಳಿ ಮಾಡ್ತಾರೆ. ಐ ವಾಸ್ ವೆರಿ ಎಕ್ಸೈಟೆಡ್, ಆಯಿತಾ, ಆ ಒಂದು ಶಾಸ್ತ್ರಕ್ಕೆ. ಬಿಕಾಸ್ ನನಗೆ ಮಟನ್ ಅಂದರೆ ತುಂಬ ಫೇವ್ರೇಟ್ ಆ್ಯಕ್ಚುಲಿ. ಮಟನ್ನು ಮತ್ತು ಬಿರಿಯಾನಿ, ಕೈಮಾ ಉಂಡೆ ಇದೆಲ್ಲ ನನಗೆ ಫೇವ್ರೆಟ್ ಫುಡ್ಡು. ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ಇದನ್ನು. ಕಾಯ್ತಾ ಇದ್ದೆ, ಆಯಿತಾ. ಎಲ್ಲರೂ ಬಂದೇ ಬರ್ತಾರೆ ಯೂಶ್ವಲಿ, ನನಗೆ ಏನೇನು ಬೇಕೋ ಮಾಡಿಸ್ಕೊಂಡು ತಿಂದುಬಿಡಬೇಕು ಅಂತ ಹೇಳಿ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು. ನಮ್ಮ ಸ್ವಂತ ಲೈಕ್ ನಮ್ಮ ಅತ್ತೆ ಮಗಳೊಬ್ಳು ಮಾಡಿ ಇಕ್ಕಿದ್ರು, ಅದು ಅವರೊಬ್ಬರು ಮಾಡಿಕ್ಕಿದ್ರು. ನೆಕ್ಸ್ಟು ನಮ್ಮ ಅಕ್ಕ ಒಬ್ಬರು ಮಾಡಿಕ್ಕಿದ್ರು. ನೆಕ್ಸ್ಟ್ ಇನ್ನೂ ತುಂಬ ಜನ ಇದ್ದರು. ನಮ್ಮ ತಾಯಿ ಮನೆ ಕಡೆ ಇಬ್ಬರು ಮಾಡಿದ್ರು, ಇನ್ನೂ ತುಂಬ ಜನ ಇದ್ದರು ಪೆಂಡಿಂಗಲ್ಲಿ. ಅವರು ಹೇಳ್ತಾಯಿದ್ರು ಇವತ್ತು ನಾಳೆ ಬರಬೇಕು ಅಂತ. ಅಷ್ಟರಲ್ಲಿ ಏನಾಯಿತು, 7th ಮಂತಿಗೆ ಮತ್ತೆ ಹಾಸ್ಪಿಟಲ್ಗೆ ಹೋಗಬೇಕಿತ್ತು, ರೆಗ್ಯುಲರ್ ಚೆಕಪ್ಗೆ ಹೋದೆ. ಸೊ ರೆಗ್ಯುಲರ್ ಚೆಕಪ್ಗೂ ಲೈಕ್ ಮಂತ್ಲಿನೂ ಸ್ಕ್ಯಾನಿಂಗ್ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಹೋದ್ಮೇಲೆ ಡಾಕ್ಟರ್ ಹೇಳಿದ್ರು ಇನ್ನೊಂದು ಸ್ವಲ್ಪ ದಿವಸ ಇದೆ ಡೆಲಿವರಿಗೆ, ನೀವು ಆದಷ್ಟು ಸ್ವಲ್ಪ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ತುಂಬ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೆ. ಸೊ ಅವ್ರೇನು ಹೇಳಿದರು, ನಾನು ದಪ್ಪ ಆಗಿರೋದ್ರಿಂದ ನೀವು ಸ್ವಲ್ಪ ನಾನ್ ವೆಜ್ಜು ಎಲ್ಲ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ, ಸ್ವಲ್ಪ ರೈಸ್ ಕಮ್ಮಿ ಮಾಡಿ, ಲೈಕ್ ಕಂಪ್ಲೀಟ್ ಡಯೆಟ್ಟೇ ಹೇಳಿಬಿಟ್ರು ಯಾವ ಥರ ಇರಬೇಕು, ಏನು ತಿನ್ನಬೇಕು ಅಂತ ಹೇಳಿ. ಬಟ್ ನಾನ್ ವೆಜ್ ವಿಚಾರದಲ್ಲಿ ಮಾತ್ರ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಸ್ಬಿಟ್ರು. ನಾನು ಅಯ್ಯೋ ಸ್ಟಾಪ್ ಮಾಡಿಸ್ತಾ ಇದ್ದಾರಲ್ಲ ಸರ್, ಒಂದು ಸ್ವಲ್ಪನೂ ತಿನ್ನೋ ಹಾಗಿಲ್ವ, ಟಚ್ ಕೂಡ ಮಾಡಬೇಡಿ ಅಂತ ಹೇಳಿದರು. ಬಟ್ ಮೊಟ್ಟೆ ಇತ್ತು, ನನಗೆ ಮೊಟ್ಟೆ ತಿನ್ಲಿಕ್ಕೆ ಹೇಳಿದರು. ನನಗೆ ಚಿಕನ್ ಹೇಗೆ ಅಂದರೆ ನಾನು ತಿನ್ನಲ್ಲ, ಹಾಗಾಗಿ ಅದು ಆಪ್ಷನ್ನೇ ಇರಲಿಲ್ಲ ನಂಗೆ ಕೇಳೋಕ್ಕೆ. ನಾನು ಇದುವರೆಗೂ ನಾನು ಚಿಕ್ಕ ವಯಸ್ಸಿಂದನೂ ಚಿಕನ್ ತಿಂದೇ ಇಲ್ಲ, ಮುಟ್ಟೂ ಇಲ್ಲ. ಸೊ ನಾನು ಡಾಕ್ಟರ್ ಹತ್ರ ಅದನ್ನು ಕೇಳೋ ಆಪ್ಷನ್ನೇ ಇರಲಿಲ್ಲ. ಸರ್ ಹೇಳಿದಾರೆ ಮಟನ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಡಿ ಅಂತ. ನನ್ನ ಫೇವ್ರೆಟ್ ಆ್ಯಕ್ಚುಲಿ ನಾನ್ ವೆಜ್ಜಲ್ಲಿ ಮಟನ್ ಅಂದರೆ ತುಂಬ ಇಷ್ಟ.
ಹೆಂಗಾಯ್ತಂದರೆ ಅದು ಹೇಳಿದ ತಕ್ಷಣ ಅಯ್ಯೋ ನಾನು ಏನೇನೆಲ್ಲ ಆಸೆ ಪಟ್ಟಿದ್ದೆ. ಬಿಕಾಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲರಿಗೂ ಆಸೆ ಇರುತ್ತೆ ಆಯಿತಾ, ನಾನು ಇದು ತಿನ್ನಬೇಕು ಅದು ತಿನ್ನಬೇಕು ಅಂತ, ಆ ಥರ ಕ್ರೇವಿಂಗ್ಸ್ ಆಗ್ತಾನೆ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಅಪ್ ಟು 7 months ತನಕ ನಾನು ಬರೀ ವೆಜ್ಜಲ್ಲೇ ಇದ್ದಿದ್ದು. ನನಗೇನೂ ಕೂಡ ನಾನ್ ವೆಜ್ ತಿಂದಿರಲಿಲ್ಲ ಅಷ್ಟಾಗಿ. ನಮ್ಮ ಅಕ್ಕ ಒಬ್ಬರು ನಮ್ಮ ಅತ್ತೆ ಮಗಳು ಒಬ್ಬರು ಮಾಡಿಕೊಟ್ಟಿದ್ದು ಅಷ್ಟೇ ತಿಂದಿದ್ದೆ. ಅದಾದಮೇಲೆ ನಾನು ಕರೆಕ್ಟಾಗಿ ತಿನ್ನಲೇ ಇಲ್ಲ. ಎಷ್ಟೋ ಜನ ಆಮೇಲೆ ಯಾವತ್ತು ಬರೋಣ ಅಂದರೆ ಲೈಕ್ ನಾವು ಹೇಳ್ತಾ ಇದ್ವಿ, ಇಲ್ಲ ನಮಗೆ ತಿನ್ನೋ ಹಾಗಿಲ್ಲ, ಡಾಕ್ಟರು ಬೇಡ ಅಂದಿದ್ದಾರೆ ಅಂತ. ಕಂಪ್ಲೀಟ್ 9 months ನಂಗೆ ನಾನ್ ವೆಜ್ ತಿನ್ನೋಕೆ ಸಿಗಲೇ ಇಲ್ಲ, ಆ ಥರ ಆಗ್ಬಿಡ್ತು. ಆ್ಯಂಡ್ ಅದಾದಮೇಲೆ ಬರೀ ನಾನು ವೇಟ್ ಕಡೆನೇ ಇದು ಮಾಡ್ತಾಯಿದ್ದೆ, ಸ್ವಲ್ಪ ವಾಕ್ ಮಾಡ್ತಾಯಿದ್ದೆ, ಎಷ್ಟಾಗುತ್ತೆ ಅಷ್ಟು ವಾಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಯಿದ್ದೆ. ಆಮೇಲೆ ಎಕ್ಸಸೈಸು ಅಷ್ಟೇ, ತುಂಬ ರಿಸ್ಕ್ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಲೈಕ್ ಕಸ ಗುಡಿಸೋದು ಟ್ರೈ ಮಾಡ್ತಾಯಿದ್ದೆ, ಸ್ವಲ್ಪ ಕೂತು ಹೇಳಲಿಕ್ಕೆ ಟ್ರೈ ಮಾಡ್ತಾಯಿದ್ದೆ. ಬಿಕಾಸ್ ನನಗೆ ನಾರ್ಮಲ್ ಡೆಲಿವರಿ ಆಗಬೇಕಿತ್ತು ಅಂತ ತುಂಬ ಆಸೆ ಇತ್ತು. ಸೊ ಅದನ್ನು ನಾನು ಕಸ ಗುಡಿಸ್ಲಿಕ್ಕೆ ಟ್ರೈ ಮಾಡ್ತಾಯಿದ್ದೆ. ಚಿಕ್ಕ ಪುಟ್ಟ ಮನೇಲಿ ಏನಾಗುತ್ತೆ ನಾನೇ ಎದ್ದೋಗಿ ಕಾಫಿ ಮಾಡ್ಕೊಳ್ಳೋದಾಗಿರ್ಬೋದು, ಆ ಥರ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಆ್ಯಂಡ್ ಹೌದು, ಅಪ್ ಟು 9 months ಹಾಗೇ ಇದೆ. ಡಾಕ್ಟರ್ ಎಲ್ಲ ಹೇಗೆ ಹೇಳಿದ್ರು ಆ ಥರ ಕಂಟಿನ್ಯೂ ಮಾಡ್ತಾಯಿದ್ದೆ. ಆ್ಯಂಡ್ ನನಗೆ ಎಷ್ಟರ ಮಟ್ಟಿಗೆ ಒಳಗೆ ಫ್ಯಾಟ್ ಜಾಸ್ತಿ ಆಗಿಬಿಟ್ಟಿತ್ತು ಅಂತ ಹೇಳಿದರೆ, ನಾನು ದಪ್ಪ ಆಗ್ತಾಯಿದ್ದೀನಿ, ಒಳಗಡೆ ಬೇಬಿ ಗ್ರೋತಲ್ಲಿ ವೇಟ್ ತುಂಬ ಕಮ್ಮಿ ಇತ್ತು, ಸಿಕ್ಕಾಪಟ್ಟೆ ವೇಟ್ ಕಮ್ಮಿ ಇತ್ತು. ಸೊ ಆ ಒಂದು ರೀಸನಿಂದ ಮೇ ಬಿ ಡಾಕ್ಟರ್ ಹೌದು ನೀವು ಕಮ್ಮಿ ಮಾಡಬೇಕು, ನಾನ್ ವೆಜ್ನೆಲ್ಲ ಸ್ವಲ್ಪ ಡಯಟಲ್ಲಿ ಇರಬೇಕು ಅಂತ ಹೇಳಿ, ಇದನ್ನೇ ತಿನ್ನಬೇಕು ಅಂತ ಹೇಳಿ ಪ್ರತಿಯೊಂದೂ ಇದು ಮಾಡಿದರು. ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಹೇಳಿ ನನಗೆ ಫಸ್ಟೇ ಹೇಳಿಬಿಟ್ಟಿದ್ರು. ಆ್ಯಂಡ್ ಅದೆಲ್ಲ ಆದಮೇಲೆ ಅಪ್ ಟು 9 months ಹೆಂಗಿದ್ದೆ ಅಂತ ಅಂದರೆ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಿದೆ ಡಾಕ್ಟರ್ ಹೇಳಿದ್ನೆಲ್ಲ. ಆ್ಯಂಡ್ ಆಫ್ಟರ್ ದ್ಯಾಟ್ ನಾನು 9th month ನನಗೆ February 8th ನನಗೆ ಸೀಮಂತ ಆಯಿತು. ಈವನ್ ನನಗೆ ಆ ಫಂಕ್ಷನ್ ಕೂಡ ಬೇಡ ಅಂತಲೇ ಹೇಳಿದ್ದೆ. ಬಿಕಾಸ್ ನಾನು ಅಷ್ಟು ಕೆಡ್ತಾ ಕಾಣಿಸ್ತಿದ್ದೆ, ಅಷ್ಟು ದಪ್ಪ ಇದ್ದೆ, ಆಮೇಲೆ ನೋಡಲಿಕ್ಕೂ ಕೂಡ ಆಗ್ತಿರಲಿಲ್ಲ, ಹಂಗಿದ್ದೆ. ಹೆಂಗೆ ಇಲ್ಲಿಂದ ಅಲ್ಲಿಗೆ ನಡಿಬೇಕು ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಅಷ್ಟು ವೇಟ್ ಆಗಿಬಿಟ್ಟಿದೆ, 30 kgs, 58ಇಂದ ಆಲ್ಮೋಸ್ಟ್ 30 kgs, 88 ಅಂದರೆ ಇಟ್ಸ್ ನಾಟ್ ವೆರಿ ಈಸಿ, ತುಂಬ ಅಂದರೆ ಕಷ್ಟ ಆಗ್ತಿತ್ತು ನನಗೆ. ಸೊ ಬೇಡ ಅಂತ ಹೇಳಿದೆ, ಬಟ್ ಸ್ಟಿಲ್ ಸಿಂಪಲಾಗಿ ಮಾಡೋಣ ಅಂತ ಹೇಳಿ ಸಿಂಪಲ್ಲಾಗೇ ಸೀಮಂತ February 8th ಮಾಡಿದರು. ಸೀಮಂತದ ದಿನದಿಂದ ಸ್ವಲ್ಪ ಲೈಟಾಗಿ ನನಗೆ ಪೇಯ್ನ್ ಸ್ಟಾರ್ಟ್ ಆಯಿತು ಹೊಟ್ಟೇಲಿ. ನನಗೆ ಗೊತ್ತಿಲ್ಲ, ಬೆಳಗ್ಗೆ ಲೈಕ್ ಸೀಮಂತದ ಬೆಳಗ್ಗೆನೇ ನಾವು ನನ್ನ ಅತ್ತೆ ಮನೇಲಿಗೆ ಹೋಗಿದ್ದೆ. ನಾನು ಸೀಮಂತದ ದಿನ ನಮ್ಮ ಅತ್ತೆ ಮನೆಗೆ ಹೋಗಿ ಆವಾಗೇ ರಿಟರ್ನ್ ಬಂದಿದ್ದು, ಓಕೆನಾ. ಸೊ ಲೈಟಾಗಿ ಪೇಯ್ನ್ ಸ್ಟಾರ್ಟ್ ಆಯಿತು. ನಾನು ಮೋಸ್ಟ್ಲಿ ಇವತ್ತು ಸ್ವಲ್ಪ ಜಾಸ್ತಿ ಕೂತಿದ್ದೀನಲ್ಲ ಅಂತ ಹೇಳಿ ಓಕೆ ಅಂತ ಸ್ವಲ್ಪ ಹಾಗೆ ಬಿಸಿನೀರು ಕುಡಿಯೋದು ಅದೆಲ್ಲ ಮಾಡೋದು. ಅದಾದ ನಂತರ ಮನೆಗೆ ಬಂದಮೇಲೆ ನಮ್ಮ ಅಮ್ಮಂಗೆ ಹೇಳಿದೆ, ಅಮ್ಮ ಯಾಕೋ ಹೊಟ್ಟೆ ಪೇಯ್ನ್ ಆಗ್ತಾಯಿದೆ ಅಂತ ಹೇಳಿ. ಸೊ ಆಮೇಲೆ ಅಮ್ಮನೂ ನೋಡೋಣ ಇದು ಮಾಡು ಎಲ್ಲ. ನಾವಂತೂ ಯಾವ ಥರ ಅಂದರೆ ಕಂಪ್ಲೀಟ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಇನ್ನೇನು ಪೇಯ್ನ್ ಬಂದಿದ ತಕ್ಷಣ ಹಾಸ್ಪಿಟಲ್ಗೆ ಹೋಗಬೇಕು ಅನ್ನೋ ರೀತಿಲಿ ರೆಡಿ ಆಗಿದ್ವಿ. ಬಟ್ ಸ್ವಲ್ಪ ಪೇಯ್ನ್ ಜಾಸ್ತಿ ಆಗಲಿ ಅಂತ ಹೇಳಿ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಸ್ವಲ್ಪ ಪೇಯ್ನ್ ಜಾಸ್ತಿ ಆಯಿತು, ಹಾಸ್ಪಿಟಲ್ಗೆ ಹೋದ್ವಿ. ಸೊ ಡಾಕ್ಟರ್ ಇಲ್ಲ, ಈ ಪೇಯ್ನಲ್ಲ ಇನ್ನೂ ಸ್ವಲ್ಪ ಲೈಕ್ ಬೇರೆ ಥರ ಇರುತ್ತೆ, ಪೇಯ್ನ್ ಯಾವ ಥರ ಇರುತ್ತೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನನಗೆ ಕಳಿಸಿದ್ರು. ಆ್ಯಂಡ್ ಅದಾದಮೇಲೆ ಆಲ್ಮೋಸ್ಟ್ ನನಗೆ 15 days ನನಗೆ ಹೆಂಗೆ ಪೇಯ್ನ್ ಬರ್ತಾಯಿತ್ತು ಅಂದರೆ ಸಖತ್ತಾಗಿ ಪೇಯ್ನ್ ಬರ್ತಾಯಿತ್ತು. ಅದೊಂಥರ ಹೇಳೋಕ್ಕೆ ಆಗಲ್ಲ, ಒಂಥರ ಥ್ರಿಲ್ಲಿಂಗಾಗಿ ಇರ್ತಾಯಿತ್ತು ಆ ಪೇಯ್ನು. ಆ್ಯಂಡ್ ಲಾಸ್ಟಿಗೆ ತಡೆಯೋಕ್ಕೆ ಆಗಲ್ಲ ಅನ್ನೋ ಟೈಮಲ್ಲಿ ನಾನು ಹಾಸ್ಪಿಟಲ್ಗೆ ಹೋದೆ. ಆ್ಯಂಡ್ ಹಾಸ್ಪಿಟಲಲ್ಲಿ ನಾವು 2 days ಆಲ್ಮೋಸ್ಟ್ 2 days ನಾವು ಡೆಲಿವರಿಗೆ ಟ್ರೈ ಮಾಡಿದ್ದು. ಆ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ನಾನು ಲೈಕ್ ಹೇಳಲಿಕ್ಕೆ ಆಗಲ್ಲ, ಬಟ್ ಡೆಫಿನೆಟ್ಲಿ ಆ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ಸೊ ಇಷ್ಟು ನಂದು 9 months ಜರ್ನಿಲಿ ಏನೇನಾಯಿತು ಅಂತ ನಾನು ಆಲ್ರೆಡಿ ನಿಮ್ಗೆ ಶೇರ್ ಮಾಡಿ ಆಗಿದೆ. ಆ್ಯಂಡ್ ನನ್ನ ಒಂದು ಡೆಲಿವರಿ ಟೈಮಲ್ಲಿ ಏನೆಲ್ಲ ಫೇಸ್ ಮಾಡಿದ್ವಿ, ಹೇಗಾಯಿತು, ಎಲ್ಲಾಯಿತು, ಎಷ್ಟು ಖರ್ಚಾಯಿತು, ಅದನ್ನೆಲ್ಲ ಕಂಪ್ಲೀಟಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.